ಹೇ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ಡಯಟ್ನ ಶುರು ಮಾಡಿ ಆಯಿತು, ಆದರೆ ಎಕ್ಸಸೈಸ್ ಪಾರ್ಟ್ನ ಮಾಡೋಕ್ಕೆ ಖಂಡಿತ ಮನೇಲಿ ಟ್ರೈ ಮಾಡ್ತಾಯಿದ್ದೀನಿ. ಇಟ್ಸ್ ಹೈಲಿ ಇಂಪಾಸಿಬಲ್ ಅನಿಸ್ತು. ಸೊ ಹಾಗಾಗಿ ಜಿಮ್ನ ಜಾಯ್ನ್ ಆಗಿದ್ದೀನಿ. ಇದು ನನ್ನ ಫಸ್ಟ್ ಡೇ ಆಫ್ ಜಿಮ್ ಆಗಿತ್ತು. ಸೊ ಇಲ್ಲಿ ಕಾರ್ಡಿಯೋ ಮತ್ತು ಕ್ರಾಸ್ ಲೆಗ್ಸ್ನ ಕಂಪ್ಲೀಟ್ ಮಾಡಿಕೊಂಡೆ. ಯೋಗ ಜುಂಬಾ ಎಲ್ಲ ಮಾಡಿ ನನಗೆ ರೂಢಿ ಇದೆ, ಬಟ್ ಟ್ರಸ್ಟ್ ಯು ಮೀ, ಈ ಥರ ಜಿಮ್ಗೆ ಹೋಗಿ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಆ್ಯಂಡ್ ಐ ಆಲ್ಸೋ ನೀಡ್ ಸಮ್ ಮೋಟಿವೇಶನ್ ಅಂತ ಅನಿಸುತ್ತೆ. ಈ ಥರ ಡಯಟ್ ಮಾಡಿಬಿಡ್ಬೋದು, ವಾಕಿಂಗ್ ಕೂಡ ಮುಗಿಸ್ಕೊಂಬಿಡ್ಬೋದು. 10K ಸ್ಟೆಪ್ಸ್ ಆರ್ 6K ಸ್ಟೆಪ್ಸ್ನ ಅಟ್ಲೀಸ್ಟ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಎವ್ರಿ ಸಿಂಗಲ್ ಡೇ. ಬಟ್ ಈ ಥರ ಎಕ್ಸಸೈಸ್ ಮಾಡೋಕ್ಕೆ ಐ ರಿಯಲಿ ನೀಡ್ ಸಮ್ ಮೋಟಿವೇಶನ್. ಸೊ ಹಾಗಾಗಿ ಜಿಮ್ನ ಜಾಯಿನ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಬೇಗ ಬರಬೇಕಾಯಿತು ಮನೆಗೆ. ಯಾಕೆ ಅಂತಂದರೆ ಬ್ರೈಡಲ್ ಕನ್ಸಲ್ಟೇಷನ್ ಇತ್ತು. ಸೊ ಬ್ರೈಡ್ ಬರ್ತಾ ಇದ್ದಾರೆ, ಅವ್ರಿಗೆ ಟ್ರಯಲ್ಸ್ನ ತೊಗೋಬೇಕಿತ್ತು. ಆ್ಯಂಡ್ ಆಲ್ಸೋ ಜಿಮ್ಮಿಂದ ಬಂದ ತಕ್ಷಣ ನಾನು ಚಿಯಾ ಸೀಡ್ಸ್ ವಾಟರಲ್ಲಿ ಸೋಕ್ ಮಾಡಿಕೊಂಡು ನಾನು ಅದನ್ನು ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಬ್ರೈಡ್ ನಾನು ಬಂದು ಮನೆಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿದ ತಕ್ಷಣವೇ ಅವರು ಕೂಡ ಬಂದರು. ಸೊ ಇಲ್ಲಿ ನಾನು ಅವ್ರಿಗೆ ಕನ್ಸಲ್ಟೇಷನ್ ತೊಗೊಳ್ತಾ ಇದ್ದೀನಿ, ವಿಚ್ ಈಸ್ ವೆರಿ ಹೈಲಿ ರೆಕಮೆಂಡೆಡ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಒಂದು ಬ್ರೈಡ್ಗೆ ಅವ್ರಿಗೆ ಯಾವ ಥರ ಲುಕ್ಸ್ ಬೇಕಾಗಿರುತ್ತೆ, ಯಾವ ಥರ ಅವ್ರಿಗೆ ಹೇರ್ ಸ್ಟೈಲ್ ಬೇಕಾಗಿರುತ್ತೆ, ಔಟ್ಲುಕ್ ಹೆಂಗೆ ಬರುತ್ತೆ, ಜ್ಯುವೆಲ್ಸ್ ಏನು ಹಾಕ್ಕೊಳ್ತಾ ಇದ್ದಾರೆ. ಸೊ ದೇರ್ ಆರ್ ಮೆನಿ ಮೋರ್ ಅವ್ರಿಗೆ ಹೇಳಬೇಕಾಗಿರೋ ಅಂತಹ ವಿಷಯಗಳಿರುತ್ತೆ. ಹಾಗಾಗಿ ಅವ್ರನ್ನ ಕರೆಸಿ ಅವ್ರಿಗೆ ಬೇಕಿರೋವಂಥ ಪ್ರಿಫ್ರೆನ್ಸಸ್ನ ಕೇಳಿ ಏನು ಮ್ಯಾಚ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಅವ್ರಿಗೆ ಸಜೆಸ್ಟ್ ಮಾಡಿದಾಗ ಅವರು ಅದನ್ನು ಚೂಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನೀವೆಲ್ಲ ಯಾರು ಬ್ರೈಡ್ ಟು ಬಿ ಇದ್ದೀರಾ, ಅವರೆಲ್ಲರೂ ಹೋಗಿ ಟ್ರಯಲ್ಸ್ನ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನಿಮ್ಗೆ ಏನಿರುತ್ತೆ ರೆಫರಲ್ ಪಿಕ್ ಇದ್ದರೆ ತೋರಿಸಿ, ನಿಮ್ಗೆ ಯಾವ ಥರ ಔಟ್ಕಮ್ ಬೇಕು ಅನ್ನೋದನ್ನು ಅವ್ರಿಗೆ ಕ್ಲಿಯರಾಗಿ ಹೇಳಿದ್ರೆ ಅವರು ನಿಮಗೆ ಬೇಕಿರೋ ಅಂತಹ ಲುಕ್ನ ತರೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ ಅಂತ ನನ್ನ ಒಪಿನಿಯನು. ಇದು ನಾವು ತೊಗೊಂಡಂತಹ ಈವ್ನಿಂಗಿಗೆ ವೆಜಿಟೇಬಲ್ ಸೂಪ್ ಆಗಿತ್ತು. ಆ್ಯಂಡ್ ವಿ ಆಲ್ಸೋ ಎನ್ಶೋರ್ 6 to 8K ಸ್ಟೆಪ್ಸ್ನ ನಾವು ಕಂಪ್ಲೀಟ್ ಮಾಡೋಕ್ಕೆ ಬಿಫೋರ್ ವಿ ಗೋ ಟು ಬೆಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.